ನನ್ನ ಪ್ರೀತಿಯ ಕರ್ನಾಟಕ ಶೋಭಂಜನ್. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ದ ವಿಶೇಷತೆ ಏನಪ್ಪ ಅಂತಂದ್ರೆ, ಇಲ್ಲಿ ನಾನು ಹಳೆಯಾಳದಲ್ಲಿದ್ದೇನೆ. ಸವಿತಾ ಅಂತ ಮೇಡಮ್ ಇದ್ದಾರೆ, ಅವ್ರು ಎಂಟರ್ಪ್ರಿನರ್ ಇದ್ದಾರೆ. ಅವ್ರು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಏನಪ್ಪ ಬಿಸ್ನೆಸ್ ಅಂತಂದರೆ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವರು ಸ್ಟಾರ್ಟಪ್ಪನ್ನು ತಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾವ ಥರ ಇದೆ ಅವ್ರದ್ದು ಸೆಟಪ್, ಅವ್ರದ್ದು ಸ್ಟಾರ್ಟಪ್, ಅವ್ರ ಬಿಸ್ನೆಸ್ಸನ್ನು ಯಾವ ಥರ ರನ್ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಲಾಗನ್ನು ನಾನು ನಿಮಗೆ ಕ್ಲೀನಾಗಿ ವಿವರಣೆ ಕೊಡ್ತೀನಿ. ಹಾಗಿದ್ಮೇಲೆ ಇವಾಗ ಮೇಡಮ್ ಜೊತೆ ಮಾತಾಡೋಣ. ಒಳಗಡೆ ಏನೇನಿದೆ, ಯಾವ ಥರ ರೆಡಿ ಆಗುತ್ತೆ ಬ್ಯಾಗ್ಸ್ಗಳನ್ನು, ಯಾವ್ದು ಬ್ಯಾಗ್ ಇದೆ, ಯಾವುದು ಡಿಸೈನ್ ಇದೆ ಅನ್ನೋದನ್ನು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್. ನಾನು ನಿಮ್ಗೆ ಇಲ್ಲಿ ವಿಭಿನ್ನವಾದ ಜೂಟ್ ಬ್ಯಾಗ್ ರೆಡಿಯಾಗಿದ್ದಾವೆ. ಯಾವುದ್ಯಾವುದು ಇದೆ ಅನ್ನೋದನ್ನು ತೋರಿಸ್ತೀನಿ. ತುಂಬ ಡಿಫ್ರೆಂಟ್ ಬ್ಯಾಗ್ಸ್ ಇದೆ, ಡಿಫ್ರೆಂಟ್ ಡಿಸೈನ್ಸ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ನಾನು ನಿಮಗೆ ತೋರಿಸ್ತೀನಿ. ಈ ಬ್ಯಾಗ್ ಪ್ರೈಸ್ ಬಂದುಬಿಟ್ಟು 50 ರೂಪಾಯಿಂದ 200 ರೂಪಾಯಿವರೆಗೂ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ಸೈಜ್ ಇರುತ್ತೆ, ಆಮೇಲೆ ಕ್ವಾಲಿಟಿ ಆಫ್ ದ ಮಟೀರಿಯಲ್ ಇರುತ್ತೆ. ಬೆಸ್ಟ್ ಕ್ವಾಲಿಟಿ ಆಫ್ ಮಟೀರಿಯಲಿಂದ ಯೂಸ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬ್ಯಾಗ್ಸ್ ಇದೆ ಅನ್ನೋದನ್ನು. ನೀವು ನೋಡ್ತಿದ್ರಿಲ್ಲ, ಡಿಫ್ರೆಂಟ್ ಡಿಸೈನ್ಸ್ ಬ್ಯಾಗ್ಸ್ ಇದಾವೆ. ಜೂಟ್ ಬ್ಯಾಗ್ ಮಾಡಿದ್ದಾರೆ, ಬೆಸ್ಟ್ ಕ್ವಾಲಿಟಿಯಿಂದ ಮಾಡಿದ್ದಾರೆ, ಬೆಸ್ಟ್ ಡಿಸೈನ್ ಇದೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂತಂದರೆ ತುಂಬ ಕಂಫರ್ಟ್ ಇದೆ ಮಾತ್ರ. ಆಮೇಲೆ ಏನಪ್ಪ ಅಂತಂದರೆ ನೇಚರ್ ಫ್ರೆಂಡ್ಲಿನೂ ಇದೆ. ಇದನ್ನು ಯೂಸ್ ಮಾಡೋದ್ರಿಂದ ಭಾಳ ಅನುಕೂಲತೆಗಳಿದಾವೆ ಅಂತ ಹೇಳ್ಬೋದು. ನಾವು ನೇಚರ್ಗೆ ಒಳ್ಳೆ ಕೊಡುಗೆ ಕೊಟ್ಟಂಗೆ ಆಗ್ತೈತಿ ಇದು ಯೂಸ್ ಮಾಡೋದ್ರಿಂದ. ಆಮೇಲೆ ಮಿನಿಮಮ್ ಬಜೆಟ್ ಇದೆ, ಅದು ಮಾತ್ರ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಒಳಗಡೆ ಹೋಗೋಣ. ಮೇಡಮ್ ಇದ್ದಾರೆ, ಇವರ ಸವಿತಾ ಮೇಡಮ್ ಅಂತ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ಇದೇನಾ ಸೆಟಪ್ ನಿಮ್ಮದು? ಹೌದು ಸರ್. ಓಕೆ. ಇಲ್ಲಿ ಜೂಟ್ ಬ್ಯಾಗ್ ರೆಡಿ ಆಗುತ್ತಲ್ಲ ಮೇಡಮ್? ಅದು ಹೌದು ಸರ್, ಜೂಟ್ ಬ್ಯಾಗ್ ರೆಡಿ ಮಾಡ್ತಾ ಇದ್ದೀವಿ. ಟೋಟಲ್ ಎಷ್ಟು ವೆರೈಟೀಸ್ ಇದೆ ಮೇಡಮ್ ನಿಮ್ಮಲ್ಲಿ? ಸರ್ ತುಂಬಾ ವೆರೈಟಿ ಇದೆ, ಡಿಸೈನ್ಸ್ ಬೇರೆ ಬೇರೆ ಡಿಸೈನ್ಸ್ ಇದೆ ಸರ್. ಓಕೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡತ್ತೀರಿ ಡಿಫ್ರೆಂಟ್ ಡಿಸೈನ್ಸ್, ಡಿಫ್ರೆಂಟ್ ಡೈಮೆನ್ಷನ್ಸ್ ಬ್ಯಾಗ್ಸ್ ರೆಡಿ ಆಗ್ತಿದ್ದಾವೆ. ಇದು ನೇಚರ್ ಫ್ರೆಂಡ್ಲಿ ಇದೆ. ಇಲ್ಲಿ ರೆಡಿ ಮಾಡಿ ಸಿಸ್ಟಮೆಟಿಕ್ಕಾಗಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಹೊಸ ಕಾನ್ಸೆಪ್ಟ್. ಹಳ್ಯಾಳದಲ್ಲಿ ನಮ್ಮ ಧಾರವಾಡ ಸುತ್ತಮುತ್ತ ಇಂಥ ಬ್ಯಾಗ್ಗಳು ಭಾಳ ಕಡಿಮೆ. ಬಟ್ ಮೇಡಮ್ ಅವರು ಹೊಸ ಬಿಸ್ನೆಸ್ ಮಾಡ್ತಿರೋದ್ರಿಂದ, ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿದೆ ಅಂತ ಹೇಳ್ಬೋದು. ತುಂಬ ಜನರ ಬೇಡಿಕೆ ಇದೆ, ತುಂಬ ಆರ್ಡರ್ಸ್ ಇದೆ ಅಂತ ಇವಾಗ ಅವರ ಚಂದ್ರು ಸರ್ಗೆ ಹೇಳ್ತಾ ಇದ್ರೆ. ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತೀನಿ. ಆರ್ಡರ್ ಏನಿದೆ ಅಲ್ಲ, ರಿಕ್ವೈರ್ಮೆಂಟ್ ಬ್ಯಾಗ್ದು ತುಂಬಾ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ. ನಾನು ಬಂದೆ ಮೇಡಮ್ ಜೊತೆ ಮತ್ತು ಸರ್ ಜೊತೆ ಮಾತಾಡಿದೆ. ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಇನ್ನೊಂದು ಲಾಗಲ್ಲಿ ನಾನು ನಿಮಗೆ ವಿವರಣೆ ಕೊಡೋ ಪ್ರಯತ್ನ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಹಾಗಿದ್ರೆ ಬ್ಯಾಗ್ ಡಿಸೈನ್ಸ್ ಯಾವ್ಯಾವ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾವ ಮಟೀರಿಯಲ್ ಯೂಸ್ ಮಾಡ್ತಾರಾ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ, ಇದು ತುಂಬ ಬ್ಯೂಟಿಫುಲ್ಲಾಗಿದೆ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಮಾರ್ಕೆಟಲ್ಲಿ ಹೋಗಬೇಕಾದ್ರೆ ನಾರ್ಮಲ್ ಪ್ಲಾಸ್ಟಿಕ್ ಯೂಸ್ ಮಾಡ್ತೇವೆ, ಅದರಿಂದ ನಿಸರ್ಗಕ್ಕೂ ಮತ್ತು ಪ್ರಕೃತಿಗೂ ತೊಂದರೆ. ಈ ಥರ ಬ್ಯಾಗ್ ಯೂಸ್ ಮಾಡೋದ್ರಿಂದ ಒಂಥರ ಏನೋ ಪ್ರಕೃತಿಗೆ ನಾವು ಒಳ್ಳೆಯದನ್ನ ಕೊಟ್ಟಂಗೆ ಆಗ್ತೈತಿ ಅಂತ ನನಗೆ ಅನಿಸ್ತೈತಿ. ನೀವೇನಾದರೂ ಬ್ಯಾಗ್ ತೊಗೋಬೇಕು ಅಂದ್ಕೊಂಡಿದ್ರೆ ಜೂಟ್ ಬ್ಯಾಗ ತೊಗೊಳ್ರಿ. ಯಾಕಂತಂದ್ರೆ ಯಾರಿಗೂ ನಾವು ತೊಂದರೆ ಕೊಟ್ಟಂಗೆ ಆಗಂಗಿಲ್ಲ, ಪ್ರಾಣಿ ಪಕ್ಷಿಗಳು ತೊಂದರೆ ಕೊಟ್ಟಂಗೆ ಆಗಂಗಿಲ್ಲ, ಮತ್ತು ನಾವು ಪ್ರಕೃತಿನೂ ಕಾಪಾಡ್ದಂಗೆ ಆಗ್ತೈತಿ ಅಂತ ನನಗೆ ಅನಿಸ್ತೈತಿ. ನೀವು ನೋಡಿರಿ, ನಿಮ್ಮ ಅನಿಸಿಕೆಗಳನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಬೇರೆ ವಿಧಾನದ ಬ್ಯಾಗ್ಸ್ ಇದಾವೆ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾಯಿದ್ರಿ ಡಿಫ್ರೆಂಟ್ ಡಿಸೈನ್, ಡಿಫ್ರೆಂಟ್ ವೆರೈಟೀಸ್, ಡಿಫ್ರೆಂಟ್ ಡೈಮೆನ್ಷನ್ಸ್ ಬ್ಯಾಗನ್ನು ನೋಡ್ತಾಯಿದ್ರಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯಾವ ಥರ ಬ್ಯಾಗ್ ಬೇಕೋ ಆ ಥರ ಬ್ಯಾಗನ್ನು ತೊಗೋಬೋದು. ಇಲ್ಲಿ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ವಾಟರ್ ಬಾಟಲ್ ನೋಡಿರಿ, ಇದೆ ಈ ವಾಟರ್ ಬಾಟಲ್ ಹಾಕೊಂಡು ನಾವು ಕ್ಯಾರಿ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಆಮೇಲೆ ಈ ಥರ ನಾವು ಬ್ಯಾಗ್ಗಳನ್ನು ತೊಗೊಳೋದ್ರಿಂದ ಹೊಸ ಉದ್ಯಮದಾರರಿಗೆ, ಯಂಗ್ ಎಂಟರ್ಪ್ರನರ್ಸ್ಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಅಂತ ನಾನು ಹೇಳ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವರು ಬೆಳೆಸ್ಬೇಕಾ, ಅವರು ಬೆಳೆದು ನಮ್ಮ ಸಮಾಜಕ್ಕೂ ಏನೋ ಕೊಟ್ಟಂಗೆ ಆಗ್ತೈತಿ, ನಮ್ಮ ದೇಶದ ಆರ್ಥಿಕನೂ ಇಂಪ್ರೂವ್ ಆಗ್ತೈತಿ, ಮತ್ತು ಎಷ್ಟೋ ಜನ ಅವರ ಕೆಲಸ ಕೊಡ್ತಿರ್ತಾರೆ, ಅವ್ರಿಗೂ ಅನುಕೂಲ ಆಗ್ತೈತಿ ಅಂತ ಹೇಳ್ತೀನಿ. ಇಲ್ಲಿ ನೋಡತ್ತೀರಿ ನೀವು, ಇದು ಪರ್ಸ್ ಇದೆ, ಭಾಳ ಬೆಸ್ಟ್ ಐತಿ. ಇದು ಏನೋ ಒಂಥರ ಯುನಿಕ್ ಇದೆ, ಇದು ಡಿಫ್ರೆಂಟ್ ಅಪ್ರೋಚ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವು ನೋಡತ್ತೀರಿ, ಇವರು ರೆಡಿ ಮಾಡ್ತಾರಲ್ಲ, ಇದ್ರದ್ದು ನೇಮ್, ಸ್ಟಾರ್ಟಪ್ ನೇಮ್ ಬಂದೆ ತರುಣ್ ಎಂಟರ್ಪ್ರೈಸಸ್ ಅಂತ. ಇದು ನೋಡ್ತಿದ್ದೀರಲ್ಲ ನೀವು, ಇದೊಂದು ಬ್ಯಾಗ್ ರೆಡಿ ಮಾಡೋಕ್ಕೆ ಯಾವ್ಯಾವ ವಸ್ತುಗಳು ಯೂಸ್ ಮಾಡ್ತಾರೋ ನಾನು ನಿಮಗೆ ತೋರ್ಸಾತೀನಿ. ಇಲ್ಲಿ ಎಲ್ಲ ಬೆಸ್ಟ್ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡ್ತಾರೆ. ನೀವು ನೋಡತ್ತೀರಿ, ಇದು ಜೂಟ್ ಆಗಿರ್ಬೋದಾ, ಅದಾದಮೇಲೆ ಜಿಪ್ ಆಗಿರ್ಬೋದಾ, ನೀವು ನೋಡಕತ್ತೀರಿಲ್ಲ. ಆಮೇಲೆ ಬ್ಯಾಗಿಗೆ ಥ್ರೆಡ್ ಹಾಕ್ತಾರಲ್ಲ, ಇದು ಆಗಿರ್ಬೋದು. ಆಮೇಲೆ ಪಟ್ಟಿ ಹಾಕ್ತಾರಲ್ಲ ಸೈಡ್, ಆಮೇಲೆ ರೀಲ್ ಇದೆಯಲ್ಲ, ಥ್ರೆಡ್ ಇಲ್ಲ, ಎಲ್ಲ ತೋರಿಸ್ತಿದ್ದಾನೆ. ಬೆಸ್ಟ್ ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು.
ಬಟ್ ಆ ಕ್ವಾಲಿಟಿ ತಕ್ಕಂಗೆ ಪ್ರೈಸೂ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಒಂದ್ಸಲ ನೀವು ಯೂಸ್ ಮಾಡಿರಿ. ಯೂಸ್ ಮಾಡಿದ್ದಾದ್ಮೇಲೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಯಾಕಂತಂದ್ರೆ ಎಲ್ಲ ಜನಕ್ಕೆ ಗೊತ್ತಾಕೈತಿ ನಾನು ಜೆನ್ಯೂನ್ ರೀಸನ್ ಕೊಡತ್ತೀನಿ, ಜೆನ್ಯೂನ್ ರಿವ್ಯೂ ಮಾಡಕತ್ತೀನಿ ಅಂತ. ಅದನ್ನ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತು ರಿಕ್ವೆಸ್ಟನ್ನು ಮಾಡ್ತೀನಿ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಿ ಬ್ಯಾಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಇವರ ಪೂರ್ವಸಿದ್ಧತೆನೆಲ್ಲ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಆಲ್ ಆರ್ಡರ್ಸ್ ಇದ್ದಿದ್ದು ಬ್ಯಾಗ್ ಮಾಡಿನೂ ಇಟ್ಟಿದ್ದಾರೆ. ತುಂಬ ಆರ್ಡರ್ಸ್ ಇದೆ ಇವರಿಗೆ. ಈ ಒಂದು ರೂಮಲ್ಲಿ ಅವರ 3 ಮಷೀನನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. 3 ಜನ ವರ್ಕ್ ಮಾಡ್ತಾರೆ ಇಲ್ಲಿ. ನಾನು ನಿಮಗೆ ಆವಾಗಲೇ ತೋರಿಸಿದ್ದೀನಿ ಭಿನ್ನ ಭಿನ್ನವಾಗಿರುವ ಬ್ಯಾಗ್ಗಳ ಮಾಡ್ತಾರೆ. ಡೈಮೆನ್ಷನ್ಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು. ಇನ್ನೂ ಇವಾಗ R&D ಮಾಡ್ತಿದ್ದಾರೆ. ಹೊಸ ಡಿಸೈನ್ಸನ್ನು ಮಾರ್ಕೆಟಿಗೆ ಲಾಂಚ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ ಅವರು ಇವಾಗ. ಅಂದಾಜು ಒಂದು 15 ವೆರೈಟೀಸ್ ಇದೆ. ಡಿಫ್ರೆಂಟ್ ಡೈಮೆನ್ಷನ್, ಡಿಫ್ರೆಂಟ್ ಸೈಜ್ ಆಗಿರ್ಬೋದು. ಮತ್ತು ಲುಕ್ ವೈಸಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅಪಿಯರೆನ್ಸ್ ಆಯಿತು, ಅಸ್ಥೆಟಿಕ್ ಆಯಿತು, ತುಂಬ ಬ್ಯೂಟಿಫುಲ್ ಆಗಿದೆ ಮಾತ್ರ. ನಿಮ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಕಾಂಟ್ಯಾಕ್ಟ್ ಮಾಡಿದರೆ ಮೇಡಮ್ ಅವರು ಆನ್ಲೈನಲ್ಲಿ ಡೆಲಿವರಿ ಕೊಡ್ತಾರೆ. ಅದೇ ಡೆಲಿವರಿ ಚಾರ್ಜಸ್ ಏನಿದೆಯಲ್ಲ ಅವ್ರ ಜೊತೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಕೊಳ್ರಿ ನೀವು. ಅದು ನಿಮಗೂ ಅನುಕೂಲ ಆಗ್ತಿದೆ ಅಂತ ಹೇಳ್ತಿದ್ದೀನಿ. ಇವಾಗ ನೀವು ಸೆಟಪ್ ನೋಡ್ತಿದ್ದೀರಲ್ಲ, ಏನೋ ಒಂಥರ ಡಿಫ್ರೆಂಟಾಗಿ ಸೆಟಪ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನೋ ಖುಷಿ ಅನ್ನಿಸ್ತೈತೆ ಅಂತಂದ್ರೆ ಅವರು ಇದ್ದಿದ್ರಾಗ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಮಿನಿಮಮ್ ಬಜೆಟ್ ಹೆವಿ ರಿಟರ್ನ್ಸ್ ಆ ಥರ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಅವ್ರ ಹಸ್ಬೆಂಡ್ ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಅವರು ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಾರೆ. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಯಾವ ಥರ ಯೋಚನೆ ಮಾಡ್ತಾರೆ ಅಂತ ನಿಮಗೇನು ಹೇಳೋದೇನು ಬೇಡ. ಯಾಕಂದ್ರೆ ಹೊಸ ಸೆಟಪ್ಗಳನ್ನು ಮಾಡ್ತಿರ್ತಾರೆ ಮತ್ತು ಹೊಸ ಯೂನಿಕ್ ಥಾಟ್ ಪ್ರೊಸೆಸ್ ಅವರಲ್ಲಿ ಇರ್ತೈತಿ. ತುಂಬ ಯೂನಿಕ್ಕಾಗಿ ವಿಚಾರ ಮಾಡಿ ಒಂದು ಯೂನಿಕ್ಕಾಗಿ ಹೊಸ ಕಾನ್ಸೆಪ್ಟನ್ನು ಮಾರ್ಕೆಟಿಗೆ ತೊಗೊಂಬಂದು ಅವರು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ತಯಾರಿಸಲ್ಪಡುವ ಬ್ಯಾಗ್ಗಳಿಗೆ ಅಷ್ಟೊಂದು ಬೇಡಿಕೆ ಇದೆ, ಮಾರ್ಕೆಟಲ್ಲಿ ಅಷ್ಟೊಂದು ವ್ಯಾಲ್ಯೂನೂ ಕೂಡ ಇದೆ. ಅದಕ್ಕೋಸ್ಕರ ನಾನು ಇವತ್ತು ಅವ್ರನ್ನ ತಲುಪೋ ಪ್ರಯತ್ನ ಮಾಡಿದ್ದೀನಿ. ಸರು ಸಿಕ್ಕಿದ್ರು, ಮೇಡಮು ಸಿಕ್ಕಿದ್ರು. ಅವರು ಸೆಟಪ್ ಯಾವ ಥರ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸಿದ್ದೀನಿ. ಅವ್ರ ಬಿಸ್ನೆಸ್ ಯಾವ ಥರ ರನ್ ಆಗ್ತಿದೆ ಅನ್ನೋದು ತೋರಿಸಿದ್ದೀನಿ. ಮತ್ತು ಅವ್ರು ಯಾವ ಥರ ಜರ್ನಿ ಸ್ಟಾರ್ಟ್ ಆಯಿತು ಅನ್ನೋದನ್ನು ಇವತ್ತಿನ ಲಾಗ್ನ ನಾನು ನಿಮಗೆ ಕ್ಲೀನಾಗಿ ವಿವರಣೆ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಇವತ್ತಿನ ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾಕಂದರೆ ಒಬ್ಬ ಎಂಟರ್ಪ್ರಿನರ್ಗೆ ಪರಿಚಯ ಮಾಡಿಸಿಕೊಟ್ಟಿದ್ದೀನಿ. ಯಾರಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅಂತಂದ್ರೆ, ಎಂಟರ್ಪ್ರಿನರ್ ಆಗಬೇಕು ಅಂದ್ಕೊಂಡಿದ್ರೆ ಈ ನನ್ನ ಲಾಗ್ ಏನಿದೆಯಲ್ಲ ನಿಮಗೆ ಸ್ಫೂರ್ತಿ ಆಗ್ತೈತಿ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ನನ್ನ ಭಾವನೆಯೂ ಕೂಡ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ಮುಂದಿಗೆ ಧನ್ಯವಾದಗಳು. ಬಾಯ್.